Zoom recording. Okay, we're discussing about widening of payment in model number 2, widening of payment on horizontal curve. Why widening of payment is necessary? On horizontal curves, especially when they are not of very large radius, it is common to widen the payment. Why should you widen the payment? The main reason is the driver experience difficulty in steering around the curve. ಡ್ರೈವರ್ಗೆ ಏನಾಗುತ್ತೆ ಡಿಫಿಕಲ್ಟಿ ಆಗುತ್ತೆ ಕರ್ವ್ ತಗೊಳ್ಳೋ ಮುಂದೆ ಏನಾಗುತ್ತೆ ಅವನಿಗೆ ಪ್ರಾಬ್ಲಮ್ ಆಗುತ್ತೆ ಅದ್ರ ಸಂಬಂಧ ಏನ್ ಮಾಡಬೇಕು ವೈಡ್ನಿಂಗ್ ಮಾಡಬೇಕು ಮತ್ತು ವೆಹಿಕಲ್ ಅಕ್ಯುಪೈಸ್ ಗ್ರೇಟರ್ ವಿಡ್ತ್ ಆಸ್ ದ ರೇರ್ ವಿಲ್ ಡೋಂಟ್ ಟ್ರ್ಯಾಕ್ ದ ಫ್ರಂಟ್ ವೀಲ್ ವೆಹಿಕಲ್ ಏನ್ ಬೇಕಾಗುತ್ತೆ ಜಾದ ಹೆಚ್ಚಿಗೆ ವಿಡ್ತ್ ಬೇಕಾಗಿರ್ತದೆ ರೇರ್ ವೀಲ್ ಅಂದ್ರೆ ಫ್ರಂಟ್ ವೀಲು ರೇರ್ ವೀಲ್ ಅಂದ್ರೆ ಬ್ಯಾಕ್ ವೀಲ್ ಫ್ರಂಟ್ ವೀಲ್ ಅಂದ್ರೆ ಮುಂದಿನ ವೀಲು ಅದಕ್ಕೆ ಏನಂತಾರೆ ಆಫ್ ಟ್ರ್ಯಾಕಿಂಗ್ ಅಂತಾರೆ ಇಟ್ ಅಕ್ಯುಪೈಸ್ ಗ್ರೇಟರ್ ವಿಡ್ತ್ ಆಸ್ ದ ರೇರ್ ವೀಲ್ ಡೋಂಟ್ ಟ್ರ್ಯಾಕ್ ದ ಫ್ರಂಟ್ ವೀಲ್ ಓಕೆ ಫ್ರಂಟ್ ವೀಲ್ ಹೆಂಗ್ ಹೋಗ್ತದ ಹಂಗ ಬ್ಯಾಕ್ ವೀಲ್ ಅದನ್ನ ಟ್ರ್ಯಾಕ್ ಮಾಡಂಗಿಲ್ಲ ಅದ್ರ ಸಂಬಂಧ ಏನಂತಾರ ಆಫ್ ಟ್ರ್ಯಾಕಿಂಗ್ ಅಂತಾರ ಫಾರ್ ಗ್ರೇಟರ್ ವಿಸಿಬಿಲಿಟಿ ಅಟ್ ಎ ಕರ್ವ್ ದ ಡ್ರೈವರ್ ಹ್ಯಾವ್ ಟೆಂಡೆನ್ಸಿ ಟು ನಾಟ್ ಫಾಲೋ ದ ಸೆಂಟ್ರಲ್ ಪಾತ್ ಆಫ್ ದ ಲೇನ್ ಬಟ್ ಟು ಯೂಸ್ ದ ಔಟರ್ ಸೈಡ್ ಅಟ್ ದ ಬಿಗಿನಿಂಗ್ ಆಫ್ ದ ಕರ್ವ್ ಫಾರ್ ಗ್ರೇಟರ್ ವಿಸಿಬಿಲಿಟಿ ಅಟ್ ದ ಕರ್ವ್ ಡ್ರೈವರ್ ಹ್ಯಾವ್ ಟೆಂಡೆನ್ಸಿ ನಾಟ್ ಟು ಫಾಲೋ ದ ಸೆಂಟ್ರಲ್ ಪಾತ್ ಆಫ್ ದ ಲೇನ್ ಬಟ್ ಯು ಹ್ಯಾವ್ ಯೂಸ್ ದ ಬಿಗಿನಿಂಗ್ ಆಫ್ ದ ಕರ್ವ್ ಡ್ರೈವರ್ ಏನ್ ಮಾಡ್ತಾನ ಆದಷ್ಟು ಎಂಡ್ ಟು ಎಂಡ್ ಹೋಗ್ತಾನ ಅಂದ್ರೆ ಸೆಂಟರ್ ಹೋಗಲ್ಲ ಓಕೆ ಈ ಎಂಡ್ ಈ ಎಂಡ್ ಅದ್ರ ಸಂಬಂಧ ಏನಾಗುತ್ತೆ ಅವನಿಗೆ ಗ್ರೇಟರ್ ವಿಸಿಬಿಲಿಟಿ ಸಿಗ್ತದ ಅದ್ರ ಸಂಬಂಧ ಏನಾಗುತ್ತೆ ಪೇಮೆಂಟ್ ಅನ್ನ ವಿಡ್ತನ ಹೆಚ್ಚಿಗೆ ಮಾಡ್ಬೇಕಾಗತ್ತೆ while two vehicle cross or overtake at horizontal curve there is a psychological tendency to maintain greater vehicles clearance between vehicle for safety ಎರಡು ವೆಹಿಕಲ್ ಒಂದೇ ಲೈನ್ ದಾಗ ಹೋದ್ರೆ ಏನಾಗುತ್ತೆ ವಿಡ್ತು ಹೆಚ್ಚಿಗೆ ಬೇಕಾಗ್ತದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಾಗುತ್ತೆ ಎರಡು ವೆಹಿಕಲ್ ಸಂಬಂಧ ಓಕೆ ಅದ್ರ ಸಂಬಂಧ ಏನ್ ಮಾಡ್ಬೇಕು ಪೇಮೆಂಟ್ ಅನ್ನ ವಿಡ್ತ ಹೆಚ್ಚು ಮಾಡ್ಬೇಕು ಅದಕ್ಕೆ ಏನಂತಾರೆ ವೈಡ್ನಿಂಗ್ ಆಫ್ ಪೇಮೆಂಟ್ ಆನ್ ಹಾರಿಜಾಂಟಲ್ ಕರ್ವ್ ಇವೆಲ್ಲ ರೀಸನ್ ಸಂಬಂಧ ಏನ್ ಮಾಡ್ತೀವಿ ನಾವು ವಿಡ್ತನ ಹೆಚ್ಚಿಗೆ ಮಾಡಬೇಕು ಆಫ್ ಟ್ರ್ಯಾಕಿಂಗ್ ಅಂದ್ರೆ ಏನು an automobile has a rigid wheelbase and only the front wheels can be turned when this vehicle takes a turn to negotiate a horizontal curve the rear wheel do not follow the same path as that of front wheel this phenomenon is called off tracking ಆಫ್ ಟ್ರ್ಯಾಕಿಂಗ್ ಅಂದ್ರೆ ಏನು ಯಾವುದೇ ಒಂದು ವೆಹಿಕಲ್ ಏನಾಗ್ತದ ಅದ್ರದ್ದು ಫ್ರಂಟ್ ವೀಲ್ ಟರ್ನ್ ಆಗಂತ ಏನಾಗುತ್ತೆ ಬ್ಯಾಕ್ ವೀಲ್ಗಳು ಸೇಮ್ ಟರ್ನ್ ಆಗ್ಬೇಕಂತ ಏನ್ ರೂಲ್ಸ್ ಇಲ್ಲ ಓಕೆ ದ ರೇರ್ ವಿಲ್ ಡು ನಾಟ್ ಫಾಲೋ ದ ಸೇಮ್ ಪಾತ್ ಆಸ್ ಆಫ್ ದ ಫ್ರಂಟ್ ವೀಲ್ ಹಿಂದಿನ ಗಾಲಿಗಳು
ಸೇಮ್ ಪಾತ್ ಅನ್ನ ಮುಂದಿನ ಗಾಲಿಗಳು ಹೆಂಗ್ ಹೋಗ್ತಾವಲ್ಲ ಹಿಂದಿನ ಗಾಲಿ ಹಂಗೆ ಫಾಲೋ ಮಾಡಬೇಕಂತ ಏನಿಲ್ಲ, ಅದಕ್ಕೆ ಏನಂತಾರ ಆಫ್ ಟ್ರ್ಯಾಕಿಂಗ್ ಅಂತಾರ. The required extra widening of the pavement at the horizontal curve depends on the length of the wheelbase of the vehicle, radius of the curve, and psychological factor. The required extra widening of the pavement at horizontal curve depends on length of the wheelbase ಮತ್ತು length of the wheelbase, length of the vehicle, radius of the curve, psychological factors ಇಂಪಾರ್ಟೆಂಟ್ ಆಗ್ತಾವೆ. ಅನಲೈಸಿಸ್ ಇದ್ರಾಗ ಎರಡು ವೈಡ್ನಿಂಗ್ ಬರ್ತಾವ, ಒಂದು ಮೆಕ್ಯಾನಿಕಲ್ ವೈಡ್ನಿಂಗ್, ಇನ್ನೊಂದು ಸೈಕಾಲಜಿಕಲ್ ವೈಡ್ನಿಂಗ್. ವಾಟ್ ಈಸ್ ಮೆಕ್ಯಾನಿಕಲ್ ವೈಡ್ನಿಂಗ್? ಇಟ್ ಇಸ್ ರಿಕ್ವೈರ್ಡ್ ಟು ಅಕೌಂಟ್ ಫಾರ್ ದ ಆಫ್ ಟ್ರ್ಯಾಕಿಂಗ್ ಡ್ಯೂ ಟು ರಿಜಿಡಿಟಿ ಆಫ್ ದ ವೇಲ್ ಬೇಸ್ ಇಸ್ ಕಾಲ್ಡ್ ಮೆಕ್ಯಾನಿಕಲ್ ವೈಡ್ನಿಂಗ್. ಮೆಕ್ಯಾನಿಕಲ್ ವೈಡ್ನಿಂಗ್ ಅಂದ್ರೆ ಏನು? ಆಫ್ ಟ್ರ್ಯಾಕಿಂಗ್ ಏನ್ ಮಾಡ್ತಾರಲ್ಲ ಡ್ಯೂ ಟು ರಿಜಿಡಿಟಿ ಆಫ್ ದ ವೀಲ್ ಬೇಸ್. ಓಕೆ, ಇನ್ ದ ಫ್ಯಾಕ್ಟರ್ ವೀಲ್ ಬೇಸ್ ಮ್ಯಾಗ ಏನ್ ಮಾಡ್ತಾರಲ್ಲ ಅಥವಾ ಆಟೋಮೊಬೈಲ್ ಸೆಕ್ಟರ್ ಏನ್ ಕನ್ಸಿಡರ್ ಮಾಡ್ತಾರ ಅದಕ್ಕೆ ಏನಂತಾರ ಮೆಕ್ಯಾನಿಕಲ್ ವೈಡ್ನಿಂಗ್ ಅಂತಾರ. Next, psychological widening. Extra width of the pavement is also provided for psychological reasons, such as to provide greater maneuverability of steering at high speed, to allow the extra space for overhangs of vehicles, and to provide greater clearance for the crossing and overturning vehicles on the curve. Psychological widening ಅಂದ್ರೆ ಏನು? ಕೆಲವೊಮ್ಮೆ ಡ್ರೈವರ್ ಹೈ ಸ್ಪೀಡ್ ನಾಗ ಹೋಗ್ತಿರ್ತಾನ, ಸ್ಟೀರಿಂಗ್ ಅಟ್ ಹೈ ಸ್ಪೀಡ್, ಆ ಕರ್ವ್ ಒಳಗೆ ಏನಾಗುತ್ತೆ ಸೈಕಲಾಜಿಕಲ್ ವೈಡ್ನಿಂಗ್ ಇಫೆಕ್ಟ್ ಆಗುತ್ತೆ. ನೆಕ್ಸ್ಟ್, ಟು ಅಲೋ ದ ಎಕ್ಸ್ಟ್ರಾ ಸ್ಪೇಸ್ ಫಾರ್ ಓವರ್ ಹ್ಯಾಂಗ್ಸ್ ಆಫ್ ವೆಹಿಕಲ್, ಅದಕ್ಕೆ ಎಕ್ಸ್ಟ್ರಾ ಸ್ಪೇಸ್ ಬೇಕಾಗಿರ್ತಾವ. ಎರಡು ವೆಹಿಕಲ್ ಒಂದೇ ಲೈನ್ ದಾಗ ಹೋದಾಗ ಏನಾಗುತ್ತೆ ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸ್ ಕ್ರಿಯೇಟ್ ಮಾಡಬೇಕಾಗಿರ್ತದ. ಟು ಪ್ರೊವೈಡ್ ಗ್ರೇಟರ್ ಕ್ಲಿಯರೆನ್ಸ್ ಬಿಟ್ವೀನ್ ಕ್ರಾಸಿಂಗ್ ಅಂಡ್ ಓವರ್ ಟರ್ನಿಂಗ್ ವೆಹಿಕಲ್ಸ್ ಆನ್ ದ ಕರ್ವ್, ಅದಕ್ಕೆ ಏನಾಗುತ್ತೆ ಸೈಕಲಾಜಿಕಲ್ ವೈಡ್ನಿಂಗ್ WPS ಮತ್ತು ಮೆಕ್ಯಾನಿಕಲ್ ವೈಡ್ನಿಂಗ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಟೋಟಲ್ ವೈಡ್ನಿಂಗ್ W is equal to WPS plus WM. ಸೈಕಲಾಜಿಕಲ್ ವೈಡ್ನಿಂಗ್ ಪ್ಲಸ್ ಮೆಕ್ಯಾನಿಕಲ್ ವೈಡ್ನಿಂಗ್ ಏನಾಗುತ್ತೆ ಟೋಟಲ್ ವೈಡ್ನಿಂಗ್ ಆಗುತ್ತೆ. ಮೆಕ್ಯಾನಿಕಲ್ ವೈಡ್ನಿಂಗ್ ಎರಡು ಕರ್ವ್ ಇರ್ತಾವ, R1 ಅಂಡ್ R2. ಓಕೆ, WM ಅಂದ್ರೆ ಮೆಕ್ಯಾನಿಕಲ್ ವೈಡ್ನಿಂಗ್, B to C ದಟ್ ಇಸ್ ದ ಲೆಂಗ್ತ್ ಆಫ್ ದ ಕರ್ವ್, A to B ಎರಡು ಪಾಯಿಂಟ್ ಅದಾವ, ಎರಡು ಪಾಯಿಂಟ್ನಾಗ R1 R2 ಎರಡು ಕರ್ವ್ಗಳು ಬಂದಾವ. WM ಏನಾಗುತ್ತೆ R2 minus R1, this minus this, from triangle OAB OA square is equal to OB square minus BA square. ಅಂದ್ರೆ R1 square is equal to R2 square. This is R2 minus I square. Pythagoras theorem. R2 minus WM square is equal to R2 minus L square. R1 ಅಂದ್ರೆ ಏನು ಗೊತ್ತು? R2 minus WM square. R1 is equal to ಏನಾಗುತ್ತೆ R2 minus WM. From the diagram, R1 is nothing but R2 minus WM square equal to R2 square minus L square. So L square is equal to WM in bracket 2 into R2 minus WM. R2 ಈ ಸೈಡ್ ಹೋಗಂತ ಏನಾಗುತ್ತೆ ಪ್ಲಸ್ ಆಗುತ್ತೆ, ಎರಡು ಪ್ಲಸ್ ಏನಾಗ್ತಾವ ಎರಡು R2 ಆಗ್ತಾವ, ಎರಡು R2 minus WM. So WM is equal to I square L square divided by 2R2 minus WM. Final formula ಏನ್ ಬರ್ತದೆ ಅಂದ್ರೆ NL square divided by 2 into R. R is the curve, radius of the curve. N is number of the vehicle. L is wheelbase of the vehicle or the length of the vehicle. Where R is mean radius of the curve in meter, N is number of traffic lanes, R is mean radius of the curve, L is length of the wheelbase of the longest vehicle. Example 6 meter, 6.1 meter for commercial vehicle. Commercial ದೊಡ್ಡ ಟ್ರಕ್ ಗಳಿಗೆ ಏನ್ ಮಾಡ್ತಾರೋ ಲೆಂತ್ 6.1 ಮೀಟರ್ ಇರ್ತದೆ. V is as usual design speed. Psychological widening ಅಂದ್ರೆ ಏನು? Different psychological factor. Formula V divided by 9.5 root of R. Design speed of the vehicle in kilometer per hour. R is radius of the curve. So total extra widening is equal to psychological widening plus mechanical widening. Mechanical widening another NL square divided by 2R plus V divided by 9.5 root of R. Next, the method of introducing extra widening. Extra widening ಅದಕ್ಕೆ ಪ್ರೊವೈಡ್ ಮಾಡಬೇಕು. ಮೆಥಡ್ ಏನು? With the transition curve, increase the width at an approximately uniform rate along the transition curve. The extra width should be continued over the full length of the circular curve. It provides the 2/3 of widening on the tangent and remaining 1/3 on the
ಸರ್ಕ್ಯುಲರ್ ಕರ್ವ್. 2/3 ಟ್ಯಾಂಜೆಂಟ್ ಇರಬೇಕು, 1/3 ಸರ್ಕ್ಯುಲರ್ ಕರ್ವ್ ನಾಗ ಇರಬೇಕು. ಡಯಾಗ್ರಾಮ್ ದಾಗ ಗೊತ್ತಾಗುತ್ತೆ. Widening is generally applied equally on both the sides of the carriageway. Widening is applied generally both the sides of roads. Without the transition curve, the entire widening should be done on inner side. On the sharp curves of hill roads, the entire widening should be done on inner side. This is the widening. Okay, this is the radius of the curve. These are the transition curve. Length of the transition curve, length of transition curve. ಇದೇನು ಎಕ್ಸ್ಟ್ರಾ ವೈಡಿಂಗ್ ಪ್ರೊವೈಡ್ ಮಾಡ್ಯಾರ. ಎಕ್ಸ್ಟ್ರಾ ವೈಡಿಂಗ್ ಎದಕ್ಕೆ ಪ್ರೊವೈಡ್ ಮಾಡ್ಯಾರ ಅಂದ್ರೆ ವೆಹಿಕಲ್ಗಳು ಟರ್ನ್ ಆಗ್ಲಿಕ್ಕೆ ಈಸಿ ಆಗಲಿ ಅಂತ. ಓಕೆ, ಇವೆರಡು ಟ್ರಾನ್ಸಿಷನ್ ಕರ್ವ್. ಇದು ಏನದು ಎಕ್ಸ್ಟ್ರಾ, ಅದಕ್ಕೆ ಏನಂತಾರ 1/3 ಆಫ್ ಸರ್ಕ್ಯುಲರ್ ಕರ್ವ್. ಇದೆರಡು 2/3, ಇದು 1/3 ಆಫ್ ಸರ್ಕ್ಯುಲರ್. ಟ್ರಾನ್ಸಿಷನ್ ಕರ್ವ್, ಸರ್ಕ್ಯುಲರ್ ಕರ್ವ್. Example, this one. These are 2/3, 1/3. Okay. ಇಂಟರ್ನೆಟ್ ಹೋಯ್ತಲ್ಲ ಸರ್, ಅದು ರಿಪೀಟ್ ಮಾಡ್ರಿ. ಯಾವುದು ಇದ? ಇದೇನು ಕರ್ವ್ ಸೇಪ್. ಇದು ಹೆಂಗ್ ಬಂದಲ್ಲ ಡಯಾಗ್ರಾಮು, ಹಿಂಗ ಅದ ತಿಳ್ಕೊಬೇಕು. ಹಿಂಗಾದ್ರೆ ಏನಾಗುತ್ತೆ, ಇಲ್ಲಿ ಎರಡು 2/3 ಆಗ್ತಾವ. ಇವೆರಡು ಟ್ರಾನ್ಸಿಷನ್ ಕರ್ವ್. ಇಲ್ಲಿ ಏನದ 1/3 ಸರ್ಕ್ಯುಲರ್ ಕರ್ವ್ ಅಂದ್ರೆ ಎಸ್ ಬರ್ತದೆ. ಇವೆರಡು ಟ್ರಾನ್ಸಿಷನ್ ಕರ್ವ್. ಇವ್ ಎದಕ್ ಪ್ರೊವೈಡ್ ಮಾಡ್ತಾರ ಅಂದ್ರೆ ಈಸಿಲಿ ಮೂವ್ಮೆಂಟ್ ಆಗ್ಲಿ, ವೆಹಿಕಲ್ಗಳು ಈಸಿಲಿ ಮೂವ್ಮೆಂಟ್ ಆಗ್ಲಿ, ಕರ್ವ್ದಾಗ ಈಸಿಲಿ ಮೂವ್ಮೆಂಟ್ ಆಗಲಿ ಅಂತೇಳಿ ಪ್ರೊವೈಡ್ ಮಾಡ್ತಾರ. ಅದ್ರ ಸಂಬಂಧ ಏನ್ ಮಾಡ್ತೀವಿ, ಎಕ್ಸ್ಟ್ರಾ ವೈಡಿಂಗ್. ಇದು ಏನಂತಾರ ಎಕ್ಸ್ಟ್ರಾ ವೈಡಿಂಗ್. ಹಿಂಗ್ ಮಾಡ್ರೆ ಏನಾಗುತ್ತೆ, ಬಹಳ ಕರ್ವ್ ಆಗಿಬಿಡ್ತದೆ. ಅದ್ರ ಸಂಬಂಧ ಏನ್ ಮಾಡ್ತಾರೆ, ಇಲ್ಲಿ ಸ್ವಲ್ಪ ಜಾಗ ಬಿಡ್ತಾರ. ಹಿಂಗ್ ಸ್ವಲ್ಪ ಜಾಗ ಬಿಟ್ರೆ ಏನಾಗುತ್ತೆ, ವೆಹಿಕಲ್ಗಳು ಮೂವ್ಮೆಂಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಎಸ್ ಇಸ್ ನಥಿಂಗ್ ಬಟ್ ಎಕ್ಸ್ಟ್ರಾ ವೈಡಿಂಗ್. ಇದು ಡಯಾಗ್ರಾಮ್ ದಾಗ ತೋರ್ಸಾರ. ಎಕ್ಸಾಂಪಲ್, ಗಾರ್ಡ್ ಸೆಕ್ಷನ್ ಒಳಗೆ ಬಹಳ ಪ್ರಾಬ್ಲಮ್ ಆಗ್ತಾವ. ಗಾಡಿ ದೊಡ್ಡ ವೆಹಿಕಲ್ಗಳು ಏನಾಗುತ್ತ, ಮೂವ್ಮೆಂಟ್ ಆಗ್ಲಿಕ್ಕೆ ಆಗಲ್ಲ. ಅದ್ರ ಸಂಬಂಧ ಏನ್ ಮಾಡ್ಬೇಕು, ಸ್ವಲ್ಪ ಎಕ್ಸ್ಟ್ರಾ ವೈಡಿಂಗ್ ಬಿಡ್ಬೇಕಾಗುತ್ತೆ. ಅದ್ರ ಸಂಬಂಧ ಅದ್ರ ವಿಡ್ತ್ ಏನ್ ಮಾಡ್ತಾರ, ಹೆಚ್ಚಿಗೆ ಮಾಡ್ತಾರ. ರೋಡ್ ವಿಡ್ತ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾರ, ಬಹಳ ಇಲ್ಲ, ಸ್ವಲ್ಪ ಜಸ್ಟ್ 1-2 meters. Problems: calculate the extra widening required for a pavement width 7 meter on horizontal curve. Design speed is 70 km/h. Same formula. Example, ಇವೇ ಫಾರ್ಮುಲಾ ಅಪ್ಲೈ ಆಗುತ್ತಾ ಇದ್ರಾಗ. ಮೆಕ್ಯಾನಿಕಲ್ ವೈಡ್ನಿಂಗ್, ಎಕ್ಸ್ಟ್ರಾ ವೈಡ್ನಿಂಗ್. W is equal to NL²/2R plus V divided by 9.5 into root R. R is radius of the curve, V is design speed. Okay, radius 250 meter ಅದ, pavement width 7 meter ಅದ, design speed 70 km/h. ಇವನ್ನೆಲ್ಲ ಕ್ಲಾಸ್ನಾಗ ಮಾಡಿಸೋಣಂತ ಪ್ರಾಬ್ಲಮ್. ಇಲ್ಲಿ ಅರ್ಥ ಆಗಲ್ಲ, ಟ್ರೈ ಮಾಡ್ತೇನ್ರಿ. ಅದು ಎಕ್ಸ್ಟ್ರಾ ವೈಡ್ನಿಂಗ್ ಈಗ ಸರ್ ಸೆಕೆಂಡ್ ಫಾರ್ಮುಲಾ ಹಾಕ್ಬೇಕಲ್ರಿ? ಯಾ ಎಕ್ಸ್ಟ್ರಾ ವೈಡ್ನಿಂಗ್ ಸೇಮ್ ಫಾರ್ಮುಲಾ. W is equal to NL²/2R plus V divided by 9.5 root R. ಯಾ, ಟ್ರೈ ಮಾಡ್ತೇನೆ ಸರ್. ನಿಮ್ ಸೊಲ್ಯೂಷನ್ ಕಳಿಸಿರ್ತೀನಿ ಸರ್. ಆಯ್ತು. ಈಸಿ ಪ್ರಾಬ್ಲಮ್ ಅದ, ಅದೇನು ಪ್ರಾಬ್ಲಮ್ ಇಲ್ಲ, ಮಾಡಬಹುದು. Find the total width of 2 lanes on a horizontal curve for new national highway to be aligned along rolling terrain with rolling minimum radius having design speed of 18 km/h. Assume necessary data as per IRC. ಇದ್ರಾಗ ಏನದ, ಬರೇ ಡಿಸೈನ್ ಸ್ಪೀಡ್ ಕೊಟ್ಟಾರು, ಉಳಿಕಿದೆಲ್ಲ ನಾವೇ ಅಜ್ಯೂಮ್ ಮಾಡ್ಕೋಬೇಕು. ಎಕ್ಸಾಂಪಲ್, ಟೋಟಲ್ ರಿಯಾಕ್ಷನ್ ಟೈಮು 2.5 seconds ಇವೆಲ್ಲ ನಾವು ಅಜ್ಯೂಮ್ ಮಾಡ್ಬೇಕಾಗುತ್ತೆ. ಟೋಟಲ್ ವಿಡ್ತ್ ಆಫ್ 2 lane ರೋಡ್. ಕೊಡ್ಬೇಕಂದ್ರಿ? ಇಲ್ಲ ಕೊಡ್ಬೇಕಿಲ್ಲ, ಎಲ್ಲ ಇದ್ರಾಗೆ ಬರ್ತದೆ, ಎಲ್ಲ ನೋಟ್ಸ್ ಒಳಗೆ. ಡಿಸೈನ್ ಸ್ಪೀಡು, SSD, ಸೂಪರ್ ಎಲಿವೇಶನು ಎಲ್ಲ ಫಾರ್ಮುಲಾ ಇದ್ರಾಗೆ ಅದ, ಅಜ್ಯೂಮ್ ಮಾಡ್ಕೋಬೇಕೆಲ್ಲ. ಪ್ರಾಬ್ಲಮ್ಸ್ ಎಂಟದಾಗ ಮಾಡೋಣವೇನು, 1-2 ದಿವಸ ಮುಗಿಸ್ಬೋದು, ಅದೇನ್ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಹಾರಿಜಾಂಟಲ್ ಟ್ರಾನ್ಸಿಷನ್ ಕರ್ವ್. ಆಗಲೇ ಡಿಸ್ಕಸ್ ಮಾಡಿದಂಗ ಕರ್ವ್ದಾಗ 2 ಸೈಡ್ ಟ್ರಾನ್ಸಿಷನ್ ಕರ್ವ್ ಇರ್ತಾವು, ಒಂದು ಸೈಡ್ ಏನದ ಸರ್ಕ್ಯುಲರ್ ಕರ್ವ್ ಇರ್ತಾವ. ಎಲ್ಲಿ ಕರ್ವ್ ಸ್ಪೇಸ್ನಾಗ ಹಾರಿಜಾಂಟಲ್ ಟ್ರಾನ್ಸಿಷನ್ ಕರ್ವ್ ಎದಕ್ಕೆ ಪ್ರೊವೈಡ್ ಮಾಡಬೇಕು,
when a non-circular curve is introduced between straight and circular curve has varying radius, it decreases from infinity at the straight end and it to the desired radius of the circular curve at the other end. For the gradual introduction of centrifugal force is known as transition curve. ಇದು ಎದಕ್ಕೆ ಪ್ರೊವೈಡ್ ಮಾಡ್ತಾರೆ ಅಂದ್ರೆ it increases the radius of curve. Curve has a varying radius. Curve ದಾಗ radius ಸಮನಾಗಿರಲ್ಲ. It decreases from infinity at the straight end to the desired radius of the circular curve at the other end. For the gradual introduction of centrifugal force is known as transition curve. ಇದನ್ನ ಏನ್ ಮಾಡಬೇಕು, ಗ್ರಾಜುವಲಿ ಇನ್ಕ್ರೀಸ್ ಮಾಡ್ಲಿಕ್ಕೆ ಸೆಂಟ್ರಿಫುಗಲ್ ಫೋರ್ಸ್ ಏನ್ ಆಕ್ಟ್ ಮಾಡ್ತದ, ಸೆಂಟರ್ದಾಗ ಆಕ್ಟ್ ಮಾಡ್ತದ. ಅದನ್ನ ಇಂಟ್ರೊಡಕ್ಷನ್ ಮಾಡ್ಲಿಕ್ಕೆ, ಇನ್ಕ್ರೀಸ್ ಮಾಡ್ಲಿಕ್ಕೆ ಟ್ರಾನ್ಸಿಷನ್ ಕರ್ವ್ ಅನ್ನ ಪ್ರೊವೈಡ್ ಮಾಡ್ತಾರೆ. Objectives for providing transition curve: to introduce gradually to centrifugal force between the tangent point and beginning of the circular curve, avoiding sudden jerk on the vehicle. This increases the comfort of passenger. Sudden jerk ಬರಬಾರದು, ಸಡನ್ಲಿ ಜರ್ಕ್ ಬರಬಾರದು ವೆಹಿಕಲ್ ಗಳಿಗೆ. ಅದ್ರ ಸಂಬಂಧ ಏನ್ ಮಾಡ್ತಾರೋ, ಟ್ರಾನ್ಸಿಷನ್ ಕರ್ವ್ ಎಲ್ಲಿ ಇನ್ಕ್ರೀಸ್ ಮಾಡ್ತಾರೋ, ಅಟ್ ದ ಬಿಗಿನಿಂಗ್ ಆಫ್ ದ ಸರ್ಕ್ಯುಲರ್ ಕರ್ವ್ ಇಲ್ಲಿ ಕೊಡ್ತಾರ. ಸರ್ಕ್ಯುಲರ್ ಕರ್ವ್ ಏನ್ ಸ್ಟಾರ್ಟ್ ಆಗ್ತದಲ್ಲ ಅಲ್ಲಿ ಬಿಗಿನಿಂಗ್ ಏನ್ ಮಾಡ್ತಾರೋ ಇವನ್ನ ಟ್ರಾನ್ಸಿಷನ್ ಕರ್ವ್ ನ ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ಸಡನ್ ಜರ್ಕ್ ಮೂವ್ಮೆಂಟ್ ಮಾಡೋ ಮುಂದೆ ಜರ್ಕ್ ಹತ್ತಬಾರದು ಅಂತ. ಟು ಇನ್ಕ್ರೀಸ್ ದ ಕಂಫರ್ಟ್ ಆಫ್ ಪ್ಯಾಸೆಂಜರ್ಸ್, ಟು ಎನೇಬಲ್ ದ ಡ್ರೈವರ್ ಟರ್ನ್ ದ ಸ್ಟೇರಿಂಗ್ ಗ್ರಾಜುವಲಿ ಫಾರ್ ಹಿಸ್ ಓನ್ ಕಂಫರ್ಟ್ ಅಂಡ್ ಸೆಕ್ಯೂರಿಟಿ. ಸ್ಲೋಲಿ ಡ್ರೈವರ್ ಟರ್ನ್ ಮಾಡ್ಲಿಕ್ಕೆ, ಅವನ ಸ್ಟೀರಿಂಗ್ ಟರ್ನ್ ಮಾಡ್ಲಿಕ್ಕೆ ಈಸಿ ಆಗ್ತದೆ, ಅವನ ಕಂಫರ್ಟ್ ನೋಡ್ಕೊಂಡು, ಸೆಕ್ಯೂರಿಟಿ ನೋಡ್ಕೊಂಡು. ಟು ಪ್ರೊವೈಡ್ ಗ್ರಾಜುವಲ್ ಇಂಟ್ರೊಡಕ್ಷನ್ ಆಫ್ ಸೂಪರ್ ಎಲಿವೇಶನ್, ಸೂಪರ್ ಎಲಿವೇಶನ್ ನ ಪ್ರೊವೈಡ್ ಮಾಡ್ಲಿಕ್ಕೆ ಗ್ರಾಜುವಲಿ, ಸ್ಲೋಲಿ. ಟು ಪ್ರೊವೈಡ್ ಗ್ರಾಜುವಲ್ ಇಂಟ್ರೊಡಕ್ಷನ್ ಆಫ್ ಎಕ್ಸ್ಟ್ರಾ ವೈಡ್ನಿಂಗ್, ಟು ಎನ್ಹಾನ್ಸ್ ದ ಎಸ್ಥೆಟಿಕ್ ಅಪಿಯರೆನ್ಸ್ ಆಫ್ ದ ರೋಡ್. ಎಸ್ಥೆಟಿಕ್ ಅಂದ್ರೆ ಬ್ಯೂಟಿಫುಲ್, ಅಪಿಯರೆನ್ಸ್ ಸರಿಯಾಗಿ ಕಾಣಿಸ್ಲಿಲ್ಲ ಸಂಬಂಧ ಅದನ್ನ ಎನ್ಹಾನ್ಸ್ ಮಾಡ್ಲಿಕ್ಕೆ, ಬ್ಯೂಟಿಫುಲ್ ಇನ್ಕ್ರೀಸ್ ಮಾಡೋದಕ್ಕೆ ಇವನ್ನ ಪ್ರೊವೈಡ್ ಮಾಡ್ತಾರೆ. ಓಕೆ, ಸ್ಲೋಲಿ ಇದು ಹೆಂಗ್ ಮೂವ್ಮೆಂಟ್ ಮಾಡೋದಿಲ್ಲ ಇಲ್ಲಿ ವೆಹಿಕಲ್ಗಳು, ಇದನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಮಾಡ್ತಾರೆ. ಇಲ್ಲಿ ಡ್ರೈವರ್ಗಳಿಗೆ ಈಸಿ ಆಗ್ಬೇಕು ಮೂವ್ಮೆಂಟ್ ಮಾಡ್ಲಿಕ್ಕೆ ಮತ್ತು ಸಡನ್ಲಿ ಜರ್ಕ್ ಹತ್ತಬಾರ್ದು. ಅದ್ರ ಸಂಬಂಧ ಏನ್ ಮಾಡ್ತಾರ, ವಿಡ್ತ್ ಅನ್ನ ಹೆಚ್ಚು ಮಾಡ್ತಾರೋ, ಎಲಿವೇಶನ್ ಅನ್ನ ಹೆಚ್ಚಿಗೆ ಮಾಡ್ತಾರ. Types of transition curve: one is spiral, another one is parabola, third one is lemniscate. IRC, Indian Road Congress, recommends spiral as the transition curve because it fulfills the requirement of ideal transition curve. That is, rate of change of our centrifugal acceleration is consistent, radius of the transition curve is infinity at the straight edge, and it changes to R at the curve point. Okay, that is LS directly inversely proportional to R, and calculation and field implementation is very easy. ಸ್ಪೈರಲ್ ಕರ್ವ್ ಇಸ್ ಆದಷ್ಟು ಹೆಚ್ಚಿಗೆ ಪ್ರೊವೈಡ್ ಮಾಡ್ತಾರೋ, ಸ್ಪೈರಲ್ ಕರ್ವ್ ಏನಾಗುತ್ತೆ ಆದಷ್ಟು ಕರೆಕ್ಟ್ ಸೂಟಬಲ್ ಆಗ್ತದೆ ಟ್ರಾನ್ಸಿಷನ್ ಕರ್ವ್. ಲೆಂಗ್ತ್ ಆಫ್ ದ ಟ್ರಾನ್ಸಿಷನ್ ಕರ್ವ್ 0.0215 V cube divided by C into R. C is equal to 80 divided by 75 plus V. LS is length of a transition curve in meter. C is allowable rate of change of centrifugal acceleration in meter per second square. R is radius of the circular curve in meter. V is as usual design speed. C ಎಷ್ಟು ಬರಬೇಕಂದ್ರೆ in the range of 0.5 to 0.8 ಇರಬೇಕು. Next, rate of introduction of super elevation. If the pavement is rotated about the center line, LS is equal to En divided by 2, En divided by 2 W plus WE. Mechanical widening plus extra widening. If the pavement is rotated about the inner edge, LS is equal to En W plus WE. W is width of the pavement, WE is extra widening. Rate of super elevation is 1 in N. Well, different cases. Third one, by empirical formula, according to Indian Road Congress, for plain and rolling terrain, for plain normal land 2.7 V square divided by R. V is design speed, R is radius of the curve. For mountain area LS is equal to V square divided by R. Design length of transition curve will be the highest value of case 1, 2 and 3. Case 1 ದಾಗ ಎಷ್ಟು ಬರ್ತದ, ಕೇಸ್ 2 ದಾಗ ಎಷ್ಟು ಬರ್ತದ, ಆಮೇಲೆ ಕೇಸ್ 3 ಎಷ್ಟು ಬರ್ತದ, ಅದರ ಹೈಯೆಸ್ಟ್ ಯಾವ್ದೈತಿ ಅದೇ ನಿಜವಾದ LS ವ್ಯಾಲ್ಯೂ.
ಕೇಸ್ 1 ದಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಓಕೆ, ಕೇಸ್ 2 ಒಳಗ en divided by w plus wv. W is width of the pavement, wv extra widening, e super elevation. ನೆಕ್ಸ್ಟ್ 2.7 v squared divided by r. ಇದರ ಹೈಯೆಸ್ಟ್ ಯಾವ್ದು ಬರ್ತದ ಅದೇ ನಿಜವಾದ ಲೆಂತ್ ಆಫ್ ಟ್ರಾನ್ಸಿಷನ್ ಕರ್ವ್ ls. ಶಿಫ್ಟ್ ಆಫ್ ದ ಟ್ರಾನ್ಸಿಷನ್ ಕರ್ವ್ ls square is equal to 24 divided by r. ಸರ್ಕ್ಯುಲರ್ ಕರ್ವ್ ಸರ್ವೆಗಳು ಬರ್ತಾವು, ಸರ್ಕ್ಯುಲರ್ ಕರ್ವ್, ಸಿಂಪಲ್ ಕರ್ವ್. ಓಕೆ, ಇದು ಶಿಫ್ಟ್ ಆಫ್ ದ ಟ್ರಾನ್ಸಿಷನ್ ಕರ್ವ್ ಎಷ್ಟು ಅಂದ್ರೆ ls square divided by 24 into r. ಕರ್ವ್ದಾಗ ನೀವು ಎರಡು ಟ್ರಾನ್ಸಿಷನ್ ಕರ್ವ್, ಇದು ಸರ್ಕ್ಯುಲರ್ ಕರ್ವ್. ರೋಡ್ ಒಳಗೆ ಹೆಂಗ್ ತೋರಿಸಾರಲ್ಲ, ಓಕೆ, ಎರಡು ಲೆಂತ್ ಆಫ್ ಟ್ರಾನ್ಸಿಷನ್ ಕರ್ವ್, ಇದು ಸರ್ಕ್ಯುಲರ್ ಕರ್ವ್. ಓಕೆ, ಇ ಅನ್ನೋದು ಸೂಪರ್ ಎಲಿವೇಶನ್, ಎಂ ಅನ್ನೋದು ಹೈಟ್ ಆಫ್ ದಟ್ ರೋಡ್. ಓಕೆ, I/2 ಎರಡು ಕಡೆ I/2 ಡಿಸ್ಟೆನ್ಸ್ ಆಂಗಲ್ ಕ್ರಿಯೇಟ್ ಆಗ್ಯದ, ಇಲ್ಲೂ I/2 ಕ್ರಿಯೇಟ್ ಆಗ್ಯದ. ಸಿ ಈಸ್ ನಥಿಂಗ್ ಬಟ್ allowable rate of change of centrifugal X-ray. C is acceleration. Calculate the length of transition curve and shift using the following data: design speed, radius of circular curve, allowable rate of super elevation, pavement width including extra widening 7.5 meter. As usual, formula same. LS is equal to 0.0125 V cube divided by CR. C is equal to 80 divided by 75 plus P. ಮೂರು ಕೇಸ್ ಹಾಕೊಂಡು ಮಾಡಬೇಕು. ಮೂರು ಕೇಸ್ನ ಯಾವ್ದು ಹೈಯೆಸ್ಟ್ ಬರ್ತದಲ್ಲ ಅದೇ ಲೆಂತ್ ಆಫ್ ದ ಟ್ರಾನ್ಸಿಷನ್ ಕರ್ವ್. Second also, national highway passing through rolling terrain in heavy rainfall area. Horizontal curve of radius 500 meter, r is equal to 500. Design the length of transition curve using the following data. Super elevation quarter 1 in 150, rotated about the inner edge of the pavement, including extra widening 7 meter. Okay, same formula. Pavement rotated about the inner edge, ಈ ಫಾರ್ಮುಲಾ ಯೂಸ್ ಮಾಡಬೇಕು. ENW plus WV. ಓಕೆ, EN ಅಂದ್ರೆ ಏನು, 7 ಮೀಟರು ಎಕ್ಸ್ಟ್ರಾ ವೈಡಿಂಗು, 1 in 150, ರೇಡಿಯಸ್ 500 ಮೀಟರ್. ಫಾರ್ಮುಲಾ ಎಲ್ಲ ಹಾಕಿದ್ರೆ ಗೊತ್ತಾಗತ್ತೆ. ನೆಕ್ಸ್ಟ್, setback distance on horizontal curve. Where there are site obstruction like buildings, slopes or trees on the inner side of the curve, whether the obstruction should be changed in order to provide adequate site distance. If it is not possible to provide distance on the curves on existing roads, regulatory signs should be installed to control the traffic suitably. ಏನಾಗ್ತದ ಅಂದ್ರೆ ಗಿಡಗಳು ಅಬ್ಸ್ಟ್ರಕ್ಷನ್ ಬರ್ತಾವ. ಸೆಟ್ಬ್ಯಾಕ್ ಡಿಸ್ಟೆನ್ಸ್ ಎದಕ್ಕೆ ಬರ್ತದ ಅಂದ್ರೆ ಎಕ್ಸಾಂಪಲ್ ಬಿಲ್ಡಿಂಗ್, ಸ್ಲೋಪ್ಸ್, ಟ್ರೀಸು ಏನ್ ಬರ್ತಾವ ಇನ್ಸೈಡ್ ಬರ್ತಾವ. ಗಾಡಿ ಟರ್ನ್ ಆಗ ಮುಂದೆ ಏನ್ ಮಾಡ್ತಾವ ಇನ್ಸೈಡ್ ಬರ್ತಾವ. ಅವಾಗ ಏನ್ ಮಾಡ್ಬೇಕು, ಸ್ವಲ್ಪ ಡಿಸ್ಟೆನ್ಸ್ ಪ್ರೊವೈಡ್ ಮಾಡ್ಬೇಕಾಗತ್ತೆ. ಡಿಸ್ಟೆನ್ಸ್ ಪ್ರೊವೈಡ್ ಮಾಡ್ಲಿಕ್ಕೆ ಅಂದ್ರೆ ಏನಾಗುತ್ತೆ, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಹೆಚ್ಚಿರ್ತಾವ. ಅದ್ರ ಸಂಬಂಧ ಏನ್ ಮಾಡ್ತಾರು, ರೆಗ್ಯುಲೇಟರಿ ಸೈನ್ ಪ್ರೊವೈಡ್ ಮಾಡಿರ್ತಾರೆ. ಎಕ್ಸಾಂಪಲ್, ಬಿ ಕಾಷನ್ಸ್, ಗೋ ಸ್ಲೋಲಿ, ಡಿಕ್ರೀಸ್ ದ ಸ್ಪೀಡ್, ಮೇ ಬಿ ಕರ್ವಿಂಗ್ ಇಸ್ ಅವೈಲೇಬಲ್, ಇಂತ ರೆಗ್ಯುಲೇಟರಿ ಸೈನ್ ಯೂಸ್ ಮಾಡ್ತಾರು. ಓಕೆ, ಗೋ ಸ್ಲೋಲಿ, ರಿಪೇರ್ ವರ್ಕ್ ಇಸ್ ಗೋಯಿಂಗ್ ಆನ್, ಓಕೆ, ಅಬ್ಸ್ಟ್ರಕ್ಷನ್ ಐತಂತ ಹೇಳ್ತಾರು. ಇವನ್ನೆಲ್ಲ ಮಾಡ್ತಾರೆ. Clearance distance or setback distance is distance required from the center line of the horizontal curve to obstruct on the inner side of the curve to provide adequate side distance. Clearance distance andre enu, it is a distance required from the center line of horizontal curve to obstruct the inner side of the curve, to provide adequate side distance. Okay, from the center line to the up to inside of the curve, clearance distance is provided. This m dash is clearance distance, center of the curve. Formula: LC is greater than side distance. M dash is equal to r minus bracket r minus d cos alpha dash divided by 2. Alpha dash divided by 2 is equal to 180 into s 2 pi r minus d. M dash is setback distance. D is distance between center line of the road and center line of the inside lane. This one, M dash. Radius of the curve in meter. Radius of the curve. Angle subtended by the arc length S at the center. Angle how much created? Angle subtended by the arc length. To calculate M dash, setback distance.
Okay, LC is the length of the curve, S is side distance. One case is greater than, another case is less than. Same example, very easy problems. Curve resistance next. The automobiles are steered by turning the front wheels, but the rear wheels do not turn. ಅದಕ್ಕೆ ಏನಂತಾರೆ ಆಫ್ ಟ್ರ್ಯಾಕಿಂಗ್ ಅಂತಾರೆ. ಗಾಡಿ ಮೂವ್ಮೆಂಟ್ ಮಾಡೋ ಮುಂದೆ ಏನಾಗ್ತದ, ಫ್ರಂಟ್ wheel ಟರ್ನ್ ಆದ್ರೆ rear wheel do not turn. When the vehicle driven by rear wheels move on horizontal curve, the direction of rotation of rear and front wheels are different, so there is some losses in tractive force. ಏನಾಗ್ತದ, ಫ್ರಂಟ್ wheel ಡೈರೆಕ್ಷನ್ ಬೇರೆನೇ ಇರ್ತದ, ರೇರ್ ವೀಲು ಅಂದ್ರೆ ಬ್ಯಾಕ್ ವೀಲು ಡೈರೆಕ್ಷನ್ ಬೇರೆನೇ ಇರ್ತದ. ಅದಕ್ಕೆ ಏನಾಗುತ್ತೆ, some losses in the tractive force. Thus loss of tractive force due to turning of the vehicle on horizontal curve, which is termed as curve resistance, will be equal to T minus T cos alpha or T in bracket 1 minus cos alpha, and it will depend on turning angle alpha. ಓಕೆ, ಫ್ರಂಟ್ ವೀಲು ಮತ್ತು ಬ್ಯಾಕ್ ವೀಲ್ ಏನಾಗ್ತದ, ಡಿಸ್ಟೆನ್ಸ್ ಸೇಮ್ ಇರಂಗಿಲ್ಲ, ಡೈರೆಕ್ಷನ್ ಸೇಮ್ ಇರಂಗಿಲ್ಲ. ಅದ್ರ ಸಂಬಂಧ ಏನಾಗ್ತದ, ಸಮ್ ಲಾಸಸ್ ಆಗ್ತದೆ. ಸಮ್ ಲಾಸಸ್ ಎದಕ್ ಆಗ್ತದ ಅಂದ್ರ ಡ್ಯೂ ಟು ಟರ್ನಿಂಗ್ ಆಫ್ ವೆಹಿಕಲ್ಸ್ ಆನ್ ಹಾರಿಜಾಂಟಲ್ ಕರ್ವ್. ಅದಕ್ಕೆ ಏನಂತಾರ, ಕರ್ವ್ ರೆಸಿಸ್ಟೆನ್ಸ್ ಅಂತಾರ. ಅದ್ ಹೆಂಗ್ ತಗೋತಾರ ಅಂದ್ರೆ ಟಿ ಮೈನಸ್ ಟಿ ಕಾಸ್ ಅಲ್ಫಾ. ಟಿ ಇಸ್ ಲೆಂಗ್ತ್ ಆಫ್ ದ ಟ್ರಾನ್ಸಿಷನ್ ಕರ್ವ್ ಆರ್ ಕರ್ವ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ವರ್ಟಿಕಲ್ ಅಲೈನ್ಮೆಂಟ್. ಹಾರಿಜಾಂಟಲ್ ಅಲೈನ್ಮೆಂಟ್ ನೋಡಿದ್ವು. ವರ್ಟಿಕಲ್ ಅಲೈನ್ಮೆಂಟ್, ಹಾರಿಜಾಂಟಲ್ ಅಲೈನ್ಮೆಂಟ್ ಏನಿರ್ತದ, ಸ್ಟ್ರೇಟ್ ಇರ್ತದ. ವರ್ಟಿಕಲ್ ಅಲೈನ್ಮೆಂಟ್ ಸ್ವಲ್ಪ ಹೈಯರ್ ಲೆವೆಲ್ ನಾಗ ಇರ್ತದೆ. ವರ್ಟಿಕಲ್ ಅಲೈನ್ಮೆಂಟ್ is the elevation of the or profile of the center line of the road. It is consist of grade and vertical curve. It influences the vehicle speed, acceleration, side distance, comfort in vehicle movement at high speed. Okay, vertical alignment ಅಂದ್ರೆ ಎಕ್ಸಾಂಪಲ್ ಮೌಂಟೇನ್ ಏರಿಯಾ. ಇದೊಂದು ಮೌಂಟೇನ್ ಏರಿಯಾ. ಮೌಂಟೇನ್ ಏರಿಯಾದಾಗ ವರ್ಟಿಕಲ್ ಅಲೈನ್ಮೆಂಟ್ ಕಂಡು ಬರ್ತದ. ಆ ಸೆಂಟ್ರಲ್ ಲೈನ್ ಏನದಲ್ಲ ಅದಕ್ಕೆ ಏನಂತೀವಿ ನಾವು, ವರ್ಟಿಕಲ್ ಕರ್ವ್ ಅಂತೀವಿ. ಇಟ್ ಕನ್ಸಿಸ್ಟ್ ಆಫ್ ಗ್ರೇಡ್ ಎಷ್ಟದ, ಆಮೇಲೆ ವೆಹಿಕಲ್ ಸ್ಪೀಡ್ ಎಷ್ಟಾಗ್ತದ, ಸೈಡ್ ಡಿಸ್ಟೆನ್ಸ್ ಎಷ್ಟದ, ಕಂಫರ್ಟ್ ಎಷ್ಟದ ವರ್ಟಿಕಲ್ ಅಲೈನ್ಮೆಂಟ್. ಇನ್ಕ್ಲೈನ್ಡ್ ಪ್ಲೇಸ್ ನಾಗ ಏನೇನು ಬರ್ತಾವ ಅವಕ್ಕೆ ಏನಂತಾರ, ವರ್ಟಿಕಲ್ ಅಲೈನ್ಮೆಂಟ್ ಅಂತ. ಗ್ರೇಡಿಯಂಟ್ಸ್, it is the rate of rise or fall along the length of the road with respect to the horizontal. It is expressed as ratio of 1 in x, 1 in vertical to the x in horizontal. Sometimes the gradient is also expressed as in percentage, n percentage, n in 100. Gradient ಅಂದ್ರೆ ಏನು, 1/100, 1/20. ಒಂದು ವರ್ಟಿಕಲ್ ಕೆಳಗಿಂದ ಏನಾಗ್ತದ, ಹಾರಿಜಾಂಟಲ್. ಒಂದು ವರ್ಟಿಕಲ್ ಎಕ್ಸ್ ಹಾರಿಜಾಂಟಲ್. ಗ್ರೇಡಿಯಂಟ್ ಅಂದ್ರೆ ಏನು, ರೈಸ್ ಆರ್ ಫಾಲ್ ಅಲಾಂಗ್ ದ ಲೆಂಗ್ತ್ ಆಫ್ ದ ರೋಡ್. ರೈಸ್ ಎಷ್ಟದ ಮತ್ತು ಫಾಲ್ ಎಷ್ಟಾಗ್ತದ. ಎಕ್ಸಾಂಪಲ್ ರೋಡ್ನಾಗ ಇಲ್ಲಿ ರೈಸ್ ಎಷ್ಟದ ಮತ್ತು ಡೌನ್ವರ್ಡ್ದಾಗ ಫಾಲ್ ಎಷ್ಟದ, ಅದನ್ನ ಕಂಡುಹಿಡಿದಕ್ಕೆ ಏನ್ ಮಾಡ್ತಾರ, ಗ್ರೇಡಿಯಂಟ್ ಪ್ರೊವೈಸ್ ಮಾಡ್ತಾರ. ರೈಸ್ ಆಗೋದಕ್ಕೆ ಏನಂತಾರ, ರೈಸಿಂಗ್ ಗ್ರೇಡಿಯಂಟ್ ಆರ್ ಅಸೆಂಡಿಂಗ್ ಗ್ರೇಡಿಯಂಟ್. ಡೌನ್ ಆಗೋದಕ್ಕೆ ಏನಂತಾರ, ಡಿಸೆಂಡಿಂಗ್ ಗ್ರೇಡಿಯಂಟ್. ಡೌನ್ವರ್ಡ್ ಏನಾಗ್ತದಲ್ಲ ಅದು ಡಿಸೆಂಡಿಂಗು, ಇನ್ಕ್ರೀಸ್ ಏನಾಗ್ತದ ಅದು ಅಸೆಂಡಿಂಗ್. ಅದು ಹೆಂಗ್ ತಗೋತಾರ ಅಂದ್ರೆ 1 in x, ಒಂದು ಹಾರಿಜಾಂಟಲ್ ಎಕ್ಸ್ ವರ್ಟಿಕಲ್. ಎಕ್ಸಾಂಪಲ್ 1/100, 1/100, 1/20. 1 ವರ್ಟಿಕಲ್ ಆದ್ರೆ 100 ಹಾರಿಜಾಂಟಲ್. ಸಮಟೈಮ್ಸ್ ಪರ್ಸೆಂಟೇಜ್, n percentage, n in 100 ಪ್ಲಸ್ n percentage ಅದಕ್ಕೆ ಏನಂತಾರ, ಅಸೆಂಡಿಂಗ್ ಅಂತಾರ. ಮೈನಸ್ n percentage ಅಂದ್ರೆ ಏನು, ಡಿಸೆಂಡಿಂಗ್ ಅಂತಾರ. ಸಿಂಪಲ್. ಸಮಿಟ್ ಕರ್ವ್, ವ್ಯಾಲಿ ಕರ್ವ್ ಬರ್ತಾವ. ನೋಡೋಣ ಏನೇನ್ ಬರ್ತಾವ, ಏನೇನ್ ಅದಾವ ಟಿಪಿಕಲ್ ಗ್ರೇಡಿಯಂಟ್ ಒಳಗ. ಅಕಾರ್ಡಿಂಗ್ ಟು ಇಂಡಿಯನ್ ರೋಡ್ ಕಾಂಗ್ರೆಸ್, ರೂಲಿಂಗ್ ಗ್ರೇಡಿಯಂಟ್, limiting gradient, exceptional gradient, minimum gradient. These are the different types of gradient. It is a maximum gradient within which the designer attempt to design the vertical profile of the road. It depends on type of terrain, length of the grade, speed, pulling power of the vehicle, presence of horizontal curve, mixed traffic. Luring gradient ಅಂದ್ರೆ ಏನು, the highest gradient, higher level ಏನ್ gradient ಇರ್ತದಲ್ಲ ಪ್ರೊವೈಡ್ ಮಾಡ್ತಾರೆ, ಅದಕ್ಕೆ ಏನಂತಾರ, ರೂಲಿಂಗ್ ಗ್ರೇಡಿಯಂಟ್ ಅಂತಾರ. ಇಟ್ ಇಸ್ ಮ್ಯಾಕ್ಸಿಮಮ್ ಗ್ರೇಡಿಯಂಟ್. ಟೈಪ್ ಆಫ್ ದ ಟೆರೆನ್, ಲ್ಯಾಂಡ್ ಹೆಂಗದ, ಲೋ ಹೈಯರ್ ಲೆವೆಲ್ ಅದು, ಲೋವರ್ ಲೆವೆಲ್ ಅದು, ಕೆಳಗದು ಮ್ಯಾಗದು. ಲೆಂತ್ ಆಫ್ ದ ಗ್ರೇಡ್, ಸ್ಪೀಡ್ ಆಫ್ ದ ವೆಹಿಕಲ್, ಪುಲ್ಲಿಂಗ್ ಪವರ್ ಆಫ್ ದ ವೆಹಿಕಲ್. ಓಕೆ, ಪುಲ್ಲಿಂಗ್ ಪವರ್ ಆಫ್ ದ ವೆಹಿಕಲ್, ಪುಲ್ ಎಷ್ಟು ಮಾಡ್ತದ. ಇನ್ಕ್ಲೈನ್ಡ್ ಪ್ಲೇಸ್ನಾಗ ವೆಹಿಕಲ್ಗಳು ಹೆಂಗ್ ಮೂವ್ಮೆಂಟ್ ಮಾಡ್ತಾವ, ಪುಲ್ ಎಷ್ಟು ಮಾಡ್ತಾವ ವೆಹಿಕಲ್ ಮ್ಯಾಗ ಹೋಗ್ಲಿಕ್ಕೆ. ಮಿಕ್ಸ್ಡ್ ಟ್ರಾಫಿಕ್,
limiting gradient. Steeper than ruling gradient in hilly roads, it may be frequently necessary to exceed the ruling gradient and adopt limiting gradient. It depends on topography, cost in constructing the road. ಇದು steeper than ruling gradient ಇರ್ತದ. ಇದು normally hilly road ನ provide ಮಾಡ್ತಾರೆ. Exceptional gradient, very steeper gradients given at unavoidable situation. They should be limited at short stretches, not exceeding about 100 meter at stretch. ಇವನು ಸ್ಟೀಪರ್ ಗ್ರೇಡಿಯಂಟ್ ನಾಗ ಬರ್ತಾವು. ಕಡಾವ್ ಏನ್ ಬರ್ತಾವಲ್ಲ, ಲ್ಯಾಂಡ್ ಕಡಾವ್ ಇದ್ದಲ್ಲಿ ಇಂಥವನ್ನ ಪ್ರೊವೈಡ್ ಮಾಡ್ತಾರೆ. Critical length of the grade, the maximum length of ascending gradient which loaded truck can operate without undue reduction in speed is called critical length of the vehicle. Speed of 25 km is a reasonable value. The value depends on size, power, load, initial speed. Critical length ಅಂದ್ರೆ ಏನು? The maximum length of the ascending gradient which loaded truck can operate without reduction in the speed. ಗಾಡಿ ದಿನ್ನಿ ಏರು ಮುಂದ, ಇನ್ಕ್ಲೈನ್ಡ್ ಏರು ಮುಂದ ಸ್ಪೀಡ್ ನ ಕಡಿಮೆ ಮಾಡ್ಲಾರ್ದ ಎಷ್ಟು ಇರ್ತದಲ್ಲ ಅದಕ್ಕೆ ಅಂತ ಕ್ರಿಟಿಕಲ್ ಲೆಂತ್ ಅಂತ. ಅದು ಎಷ್ಟು ಲೆಂತ್ ಮೂವ್ಮೆಂಟ್ ಆಗ್ತದ, ಸ್ಪೀಡ್ ಅನ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಲಾರ್ದೆ ಅದಕ್ಕೆ ಏನಂತಾರ ಕ್ರಿಟಿಕಲ್ ಲೆಂತ್ ಆಫ್ ದ ಗ್ರೇಡ್. ಅದು ಎದ್ರ ಮೇಲೆ ಡಿಪೆಂಡ್ ಆಗಿರ್ತದ? ಸೈಜು, ಪವರು, ಲೋಡು ಮತ್ತು ಇನಿಷಿಯಲ್ ಸ್ಪೀಡ್ ಎಷ್ಟು ಇರ್ತದೆ ಗಾಡಿದು. ಸೇಮ್ ಸ್ಪೀಡ್ಲೆ ಅದು ಮ್ಯಾಗ್ ಹೋದ್ರ ಅದಕ್ಕೆ ಏನಂತಾರ ಕ್ರಿಟಿಕಲ್ ಲೆಂತ್ ಅಂತಾರೆ. ಮಿನಿಮಮ್ ಗ್ರೇಡಿಯಂಟ್ important only at locations where surface drainage is important. Camber will take care of the lateral drainage, but the longitudinal drainage along the side drains requires some slope or smooth flow of water. Therefore, minimum gradient is provided for drainage purpose, and it depends on the rainfall, type of the soil, other side condition. ಮಿನಿಮಮ್ ಗ್ರೇಡಿಯಂಟ್ ಎದಕ್ಕೆ ಪ್ರೊವೈಡ್ ಮಾಡ್ಬೇಕಂದ್ರೆ, ನೀರು ಮಳೆ ನೀರು ಬಂದಾಗ ರೋಡ್ ಬ್ಯಾಗ್ ನೀರು ಇರ್ತದ, ಅದು ಈಸಿಲಿ ಹರ್ಕೊಂಡು ಹೋಗ್ಲಿಕ್ಕೆ ಮಿನಿಮಮ್ ಗ್ರೇಡಿಯಂಟ್ ಪ್ರೊವೈಡ್ ಮಾಡ್ತಾರೆ. Minimum 1 in 500 may be sufficient concrete drains, or 1 in 200 for open soil drain. 1 vertical, 500 horizontal, 1/500 ಮಾಡ್ತೀವಿ. ಅದು ಈಸಿಲಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಮಳೆ ನೀರು ಮತ್ತು ಡ್ರೈನೇಜ್ ಪ್ರೊವೈಡ್ ಮಾಡ್ತಾರೆ ರೋಡ್ ಸೈಡ್, ಅದ್ರಲ್ಲಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಮಿನಿಮಮ್ ಗ್ರೇಡಿಯಂಟ್ ಅನ್ನು ಪ್ರೊವೈಡ್ ಮಾಡ್ತೀವಿ. ವ್ಯಾಲ್ಯೂ ಕೊಟ್ಟ ಬಿಟ್ಟಾರ ಅವರು ಎಷ್ಟಿರ್ತದಂತ, ರೂಲಿಂಗ್ ಗ್ರೇಡಿಯಂಟ್ ಎಷ್ಟಿರ್ತದ, ಲಿಮಿಟಿಂಗು, ಎಕ್ಸೆಪ್ಷನಲ್ ಎಷ್ಟಿರ್ತದ. ಪ್ಲೇನ್ ಅಂದ್ರೆ ನಾರ್ಮಲ್ ರೋಡ್ 3.3% ಅಂದ್ರೆ 1 in 30, 1/30, 3.3 ಆಗ್ತದೆ. ಲಿಮಿಟಿಂಗ್ 5% is 6.7, ಮೌಂಟೇನಿಯಸ್ 5%, 6%, 7%. ಸ್ಟ್ರಿಪ್ ಟೆರನ್ ಅಪ್ ಟು 3000 ಮೀಟರ್ ಅಂದ್ರೆ 3000 ಮೀಟರ್ ಹೈಟ್ ಇದ್ದಾಗ 5%, 6%, 7% is. ಸ್ಟೀಪ್ ಟೆರನ್ ಗ್ರೇಟರ್ ದನ್ 3000 ಮೀಟರ್ ಇದ್ದಾಗ, ಗ್ರೇಟರ್ ದನ್ 3 ಕಿಲೋಮೀಟರ್ ಇದ್ದಾಗ 6, 7, 8% ಇರ್ತದೆ. ಸಮಿತ್ ಕಾರು ವ್ಯಾಲ್ಯೂ ಕರ್ವ್ ಫಾರ್ಮುಲಾ ಬರ್ತಾವ. ಓಕೆ, ಗ್ರೇಡ್ ಕಾಂಪನ್ಸೇಷನ್ ಹೆಂಗ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಮಾಡೆಲ್ 3 ಬರ್ತದೆ. ಓಕೆ, ಐ ಥಿಂಕ್ ಓನ್ಲಿ 3 minutes ರಿಮೈನಿಂಗ್.